ಸ್ನೇಹಿತರಿಗೆ ಕೊಟ್ಟ ಹಣ ವಾಪಸ್ ಬರದೇ ಇದ್ದಿದ್ದಕ್ಕೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಕ್ಕಮರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗುರುರಾಜ ಸಜ್ಜನಗೌಡ 28 ವರ್ಷದವರು ಆತ್ಮಹತ್ಯೆ ಮಾಡಿಕೊಂಡಿರೋದು. ಮನೆಯಲ್ಲಿನೇ ನೇಣು ಬಿಗಿದುಕೊಂಡು ಗುರುರಾಜ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಕೊಟ್ಟಿರುವಂತಹ ಹಣವನ್ನ ವಾಪಸ್ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಮನ ನೊಂದುಕೊಂಡು ಸಾವನ್ನಪ್ಪಿರೋದು. ಸ್ನೇಹಿತರಿಗೆ 25 ಲಕ್ಷ ಹಣವನ್ನ ಕೊಟ್ಟಿದ್ದ ಗುರುರಾಜ ಸಮಯಕ್ಕೆ ಸರಿಯಾಗಿ ಹಣ ವಾಪಸ್ ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಯಾರಿಗೆಷ್ಟು ಹಣ ಕೊಟ್ಟಿದ್ದೇನೆ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದೆ. ನಿನ್ನೆ ಸಂಜೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದು. ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಯಾರಾದರೂ ಕೇಳಿದ ತಕ್ಷಣ ಹಣ ಯಾಕೆ ಕೊಡ್ತಾರೆ, ಮತ್ತೆ ವಾಪಸ್ ಕೊಡ್ತಾರೆ, ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಅಂತ. ಬಟ್ ಗುರುರಾಜ ಕೂಡ ಅದೇ ರೀತಿಯಾಗಿ 25 ಲಕ್ಷ ಹಣವನ್ನ ಸ್ನೇಹಿತರಿಗೆ ಕೊಟ್ಟಿದ್ದಾನೆ. ಆದರೆ ತನಗೆ ಬೇಕಾದ ಸಮಯದಲ್ಲಿ ಕಷ್ಟ ಕಾಲದಲ್ಲಿ ಆ ಹಣ ವಾಪಸ್ ಕೇಳಿದ್ರೆ ಅವ್ರು ಕೊಟ್ಟಿಲ್ಲ. ಹೀಗಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರೋದು. ಹಣ ಯಾರಿಗೆ ಕೊಟ್ಟಿದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿ ಗುರುರಾಜು ಸಾವನ್ನಪ್ಪಿರೋದು.